ಉಮರ್ ಶರೀಫ್ ಅವ್ರು ಮಾತನಾಡಲಿ, ಅದಾದ್ಮೇಲೆ ಲಾಸ್ಟ್ ರಿಯಾಕ್ಷನ್. ಮುಖ್ಯವಾಗಿ ಒಂದು ಮಾತು ಹೇಳಬೇಕು. 2 ಬಾರಿ ಅಶೋಕ್ ಅವರು ನಲಂದಾ ಯೂನಿವರ್ಸಿಟಿ ಬಗ್ಗೆ ಮಾತಾಡಿದ್ರು. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ಬಕ್ತಿಯಾರ್ ಖಿಲ್ಜಿ ಅನ್ನೊಬ್ಬ ಮುಸ್ಲಿಂ ಕಿಂಗ್ ಬಂದು 1190ನಲ್ಲಿ ಧ್ವಂಸ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ನಾನು ಓದಿದ್ದೀನಿ. ಬಟ್ ಅದು 3ನೇ ಬಾರಿ ಧ್ವಂಸ ಮಾಡಿರೋದು. ಮೊದಲನೇ ಬಾರಿ ಮತ್ತು 2ನೇ ಬಾರಿ ಧ್ವಂಸ ಮಾಡಿರೋ ಯಾರಂತ ನೋಡಕ್ಕೆ ಹೋದರೆ DN ಜಾ ಎನ್ನುವ ಒಬ್ಬ ಡೆಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಬರೀತಾರೆ, ಪುಷ್ಯಮಿತ್ರ ಎನ್ನುವ ಒಬ್ಬ ಹಿಂದೂ ರಾಜ. ನಾನು ಸುಳ್ಳು ಹೇಳ್ತಿಲ್ಲ, ಎಲ್ಲ ಮಾತು ಕೇಳ್ಕೊಳ್ಳಿ, ಫುಲ್ಲಾಗಿ ಕೇಳಿ. ನಾನು ಮಾತು ಬಂದು ರಿಸರ್ಚ್ ಆಗಿ ನಾನು ಮಾತಾಡ್ತೀನಿ ನೋಡಿ. ನಾನು ಫಸ್ಟು ಬಕ್ತಿಯಾರ್ ಖಿಲ್ಜಿ ಮಾಡಿರೋದು ತಪ್ಪು ಅಂತಲೇ ಹೇಳ್ಕೊಳ್ತೀನಿ. ಬಟ್ ಅರ್ಥ ಮಾಡ್ಕೊಳ್ಬೇಕು, ಇತಿಹಾಸದಲ್ಲಿ ಹರ್ಷವರ್ಧನ ಮತ್ತೆ ಶಶಾಂಕ ನಡುವೆ ರಿಸರ್ಚ್ ಮಾಡ್ಕೊಳ್ಳಿ. ನಾನು ನಳಂದಾ ಯೂನಿವರ್ಸಿಟಿ ಒಂದಲ್ಲ ಹೇಳ್ತಾ ಇರೋದು, 16 ಯೂನಿವರ್ಸಿಟಿಗಳು ಫ್ರಮ್ 11th century ಟಿಲ್ 16th century ಡೆಸ್ಟ್ರಾಯ್ ಆಯ್ತು. ನೋಡಿ, ಯಾವುದೋ ಒಂದು ಸಣ್ಣ ಅಟ್ಯಾಕ್ ಆದಾಗ ಅದನ್ನ ಅಟ್ಯಾಕ್ನ ಮಾತ್ರ ನೀವು ಓದಿರ್ತೀರಾ, ಅದಕ್ಕೋಸ್ಕರ ನೀವೇನು ಹೇಳ್ತೀರಾ, ಆ ಅಟ್ಯಾಕು ಸಹ ತೆಗೆದುಕೊಳ್ಳಿ ಅಂತೇಳಿ. ಆ ಥರ ಅಟ್ಯಾಕ್ಸು ಈಗ ನನಗೆ ಭವ್ಯ ಅವರಿಗೆ ಇಬ್ರು ನೇಬರ್ಸ್ ಅಂತ ನಾವಿಬ್ರು ತೂತು ಮಾಡ್ಕೊಂಡಾಗ ಅದು ಡಸ್ ನಾಟ್ ಮೀನ್ ದಟ್ ಐ ಆಮ್ ಅಲೋಯಿಂಗ್ ಟು ಬಿ ಕಿಲ್ಡ್ ಬೈ ಸಂಬಡಿ. ತುಂಬಾ ಕನ್ಸರ್ನ್ ಇರೋ ವಿಚಾರ ಶರೀಫ್ ಅವರೇ, ಅಶೋಕ್ ಗೌಡ್ರೆ. ಆಗಾಗಿದ್ದು ಫಿಸಿಕಲ್ ಡಿಸ್ಟ್ರಾಕ್ಷನ್, ಈಗ ಆಗ್ತಿರೋದು ಮನಸ್ಸು, ಮಕ್ಕಳ ಮಾನಸಿಕತೆ ಮೇಲೆ ಆಗ್ತಾ ಇರೋದು. ಇದು ಬಹಳ ಗಂಭೀರವಾದ ಕಡೆ ರಿಯಾಕ್ಷನ್. ಸಮಯ ಬಹಳ ಕಮ್ಮಿ ಇರೋದ್ರಿಂದ ಕಡೆ ರಿಯಾಕ್ಷನ್ ಎಲ್ಲರಿಂದ ಒಂದೊಂದೇ ನಿಮಿಷ, ದಯವಿಟ್ಟು ಇಂಟರಪ್ಟ್ ಮಾಡಬೇಡಿ, ಒಂದೊಂದೇ ನಿಮಿಷ ಎಲ್ಲರಿಗೂ ಕೂಡ. ಅಶೋಕ್ ಗೌಡ್ರೆ, ಶಿಕ್ಷಣ ಇಲಾಖೆಯಲ್ಲೂ ಕೂಡ ಧರ್ಮ, ಧಾರ್ಮಿಕತೆ ಈ ರೀತಿಯ ವಿಚಾರ ಬೇಕಾ ಅಂತ ಹೇಳಿ ನೋಡಿ. ಮುಂಚೆಯಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಈಗ ಏನಾಗ್ತಿದೆ ಅಂದ್ರೆ, ನೀವು ಮಾಧ್ಯಮಗಳವ್ರು ಜಾಸ್ತಿ ಆಗಿದ್ದೀರಾ, ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ನೀವು ಹಿಂದೆ ಇರ್ಲಿಲ್ಲ ಅಂತಲ್ಲ, ಹಿಂದೆನೂ ನಡೀತಾ ಇತ್ತು, ಚರ್ಚೆಗೆ ಬರ್ತಿರ್ಲಿಲ್ಲ. ಇವತ್ತೇನಾಗಿದೆ, ಚರ್ಚೆಗೆ ಬರ್ತಾ ಇದೆ. ಅಲ್ಲ, ಚರ್ಚೆ ನಿಮಿಷ, ನಾನು ಹೇಳ್ತಾ ಇಲ್ವಾ, ನಾನು ಆಗ್ಲಿಂದ ಹೇಳಿದ್ದೇನು. ನೋಡಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಯಾವಾಗ ಒಂದ್ ನಿಮಿಷ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ. ಒಂದ್ ನಿಮಿಷ, ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಇದೆ ಬೆಂಗಳೂರಲ್ಲಿ, ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು. ಅದಕ್ಕೋಸ್ಕರ ಮೈನಾರಿಟಿ ಸ್ಟೇಟಸ್ ಕೊಟ್ಟಿದ್ದಾರೆ. ಆ ಮೆಡಿಕಲ್ ಕಾಲೇಜ್ಗೆ ಒಬ್ರು, ನನ್ನ ತಂದೆಯ ಫ್ರೆಂಡ್ ಒಬ್ರು ಮೆಡಿಕಲ್ ಸೀಟ್ನ ಬೇರೆ ಕಡೆ ಮಿಸ್ ಮಾಡ್ಕೊಂಡಾಗ, ಇವತ್ತಿನ ವಿಚಾರ ಅಲ್ಲ, 1970s ವಿಚಾರ, ಕನ್ವರ್ಟ್ ಆಗು ಕೊಡ್ತೀವಿ ಅಂತ ಹೇಳಿದಂತಹ ವಿಚಾರ ರೆಕಾರ್ಡ್ ಆಗಿರೋದು. ಒಂದ್ ನಿಮಿಷ ಇದನ್ನ ನೋಡಿ, ಇದಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ವೆರಿ ಸಿಂಪಲ್. ಇಟ್ ಇಸ್ ಬೀನ್ ಹ್ಯಾಪನಿಂಗ್, ಬಟ್ ಹೈ ಟೈಮ್ ವಿ ಹ್ಯಾವ್ ಟು ಚೇಂಜ್. ಆಗ್ಲೇ ಇದಕ್ಕೆ ರಘು ಅವ್ರಿಗೆ ಒಂದು ಸೆಕ್ಯುಲರ್ ಮತ್ತು ಕಮ್ಯುನಲ್ ಹಿಂದೂ ಅಂತ ಹೇಳಿದ್ರು. ದೇರ್ ಇಸ್ ನೋ ಹಿಂದೂ ಕಾಲ್ಡ್ ಸೆಕ್ಯುಲರ್ ಹಿಂದೂ ಯಾ ಕಮ್ಯುನಲ್ ಹಿಂದೂ. ಹಿಂದೂ ಹಿಮ್ಸೆಲ್ಫ್ is a secular. That is by Ambedkar saying. ಇದರ ಲಿಂಕ್ ಇದೆ, ಪ್ಲೀಸ್. ಇಲ್ಲ, ಇದರ ಲಿಂಕ್ ಇದೆ. The minute you believe in Indian philosophy, you become secular. The minute you believe in Indian philosophy, you become the most adaptive to everybody. ಪಾರ್ಲಿಮೆಂಟ್ನಲ್ಲೇ ಬರ್ದಿದೆ, ದೊಡ್ಡದಾಗಿ ಬೋರ್ಡ್ ಹಾಕಿದೆ ಕಾಂಗ್ರೆಸ್ನವರು, ಎಲ್ಲರೂ ಹೋಗ್ತಾರೆ, ಓದ್ಬೋದು, ಯಥೋ ಧರ್ಮ ತಥಾ ಜಯ ಅಂತ ಹೇಳಿ. ಈ ಭಾರತ ದೇಶದ ಅಸ್ಮಿತೆ ಅಂತ ಹೇಳಿದ್ರೆ ಅದು ನಮ್ಮ ಹಿಂದೂ ಧರ್ಮ. ಈ ರೀತಿಯಾಗಿ ಹಿಂಸೆ ಆಗದಾಗೆ ಸ್ಕೂಲ್ ಕಾಳಜಿ ವಹಿಸಬೇಕು. ಮತ್ತೆ ಯಾವುದೇ ಅಂದ್ರೆ ನಮ್ಮ ಧರ್ಮದ ಬಗ್ಗೆ ಇರ್ಬೋದು, ಬೇರೆ ಪ್ರಚೋದನಕಾರಿ ಮಾಡೋದನ್ನ ನಿಲ್ಲಿಸಬೇಕು. ಈ ಸಮಾಜದ ಶಿಕ್ಷಣ ವ್ಯವಸ್ಥೆಯಲ್ಲಿ, ಶಿಕ್ಷಣದಲ್ಲಿ ರಾಜಕೀಯವನ್ನು ದಯವಿಟ್ಟು ಹೊರಗಿಡಿ. ಮತ್ತು ಧರ್ಮಕ್ಕಿಂತ ಈ ಭಾರತದ ಸಂಸ್ಕೃತಿ ಅನ್ನೋದೊಂದಿದೆ, ಈ ರಾಷ್ಟ್ರಕ್ಕೊಂದು ಧರ್ಮ ಇದೆ. ಸೊ ಭಾರತದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಏನು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿ. ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿ, ಹೋಲಿಸ್ಟಿಕ್ ಡೆವಲಪ್ಮೆಂಟನ್ನು ತರ್ತಕ್ಕಂಥದ್ರಲ್ಲಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕು. ಇಂಥ ಗೊಂದಲಗಳನ್ನ ಈಡು ಮಾಡಿದಿರಾ ಮಕ್ಕಳಲ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿ ತರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡಿ, ಇವಾಗ ಒಂದು ಮಾತು ಬರುತ್ತೆ, ರಾಮ ವಿಗ್ರಹವನ್ನು ನೋಡುವಾಗ ಹೇಗೆ ಅದನ್ನು ನಿರ್ಮಾಣ ಮಾಡಿದ್ರೆ ನೋಡಿ, ಅದು ಒಂದು ಕಣ್ಣಿಂದ ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಹೇಳಿದರೆ ಅದು ಸತ್ಯ ಆಗತ್ತೆ. ಬಟ್ ಅದರಲ್ಲಿ ಅವ್ರಿಗೆ ಒಂದು ಫೀಲ್ ಆಗಿದ್ರೆ, ನೀವು ಹೆಂಗೆ ಅದನ್ನು ಕಣ್ಣಿಂದ ಸೃಷ್ಟಿ ಆಯಿತು ಅಂತ ಒಂದು ಮಾತು ಹೇಳಿದ್ರೆ, ಇವಾಗ ಇದಕ್ಕೆ ಬೇರೆ ನಾವು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ ಅಂತ ನನ್ನ ಪ್ರಶ್ನೆ ಇರೋದು. ನೋಡಿ, ಇವಾಗ ಸೋಷಿಯಲ್ ಸ್ಟಡೀಸ್ನಲ್ಲಿ ನಾವು ಓದಿದ್ದೀವಿ, ದಯಾನಂದ ಸರಸ್ವತಿ ಬಗ್ಗೆ ಮಾತಾಡ್ತೀವಿ. ಆರ್ಯ ಸಮಾಜದಲ್ಲಿ ಐಡಲ್ ವರ್ಷಿಪ್ ಇಲ್ಲ ಅಂತ.
ಇವಾಗ ಅದನ್ನ ನಾವು ಬಂದು ಪಾಠ ಪುಸ್ತಕದಲ್ಲಿ ಇರುವಾಗ conclude ಅದನ್ನ ಮಾಡ್ಬಿಡಿ sir, ಟೀಚ್ conclude ಮಾಡಿದ್ರೆ ಮಾಡ್ಬಿಡಿ, ತಪ್ಪಾಗತ್ತಾ? conclude ಮಾಡಿ. ದಟ್ ವಿಲ್ ನಾಟ್ ಬಿ ಮತ್ತೆ ರಾಂಗ್. confuse ಆಗೋದು ಬೇಡ. ಅದು ರಾಂಗ್ ಆಗೋದಿಲ್ಲ. ರೈಟ್ ಕಡೆದ ರಾಘವ್ ನೋಡಿ ಜವಾಬ್ದಾರಿ ನಿಮ್ಮ ಮೇಲೆ ಹೆಚ್ಚಿದೆ ಸರ್, ಸರ್ಕಾರ ಅದನ್ನ ನೆನಪಲ್ಲಿ ಇಟ್ಕೊಂಡು ಹೌದು ನೋಡಿ, ಆವಾಗಲೇ ನಮ್ಮ ಬಿಜೆಪಿ ಮಿತ್ರರು ಮತ್ತು ಇವರೆಲ್ಲರೂ ಹೇಳಿದ್ರು ಮಕ್ಕಳು ಶಾಲೆಗೆ ಹೋಗೋದು ವಿದ್ಯಾರ್ಜನೆಗೆ ಅಂತ ಹೇಳಿ. ನಾವು ಅದೇ ನಂಬಿಕೆ ಮೇಲೆ ಇರೋದು, ಮಕ್ಕಳು ಹೋಗೋದು ವಿದ್ಯಾರ್ಜನೆಗೆ. ವಿದ್ಯಾರ್ಜನೆಗೆ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮಕ್ಕಳನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಬೇಡಿ. ದಯವಿಟ್ಟು ರಾಜಕೀಯವನ್ನ ಮಕ್ಕಳಿಂದ ದೂರ ಇಡಿ. ಧನ್ಯವಾದ. ಆಯ್ತು ಸರ್, ಅರ್ಥ ಆಯ್ತು. ಶಾಲೆ ಇರೋದು ವಿದ್ಯಾರ್ಥಿನಿಗೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಶಾಲೆಗಳಿರೋದು ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ, ಅದನ್ನ ಹಾಳು ಮಾಡ್ಲಿಕ್ಕಲ್ಲ. ಆ ಎಳೆ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವ ಯಾವುದೇ ವಿಚಾರ ಯಾರೇ ಮಾಡಿದ್ರೂ ಕೂಡ ಅದು ಕಾನೂನು ಬಾಹಿರ, ಅಪರಾಧ, ಶಿಕ್ಷಾರ್ಹ. ಹಾಗೆ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.